ಮೊದಲು ವೋಟ್ ಚೋರಿ, ಇದೀಗ ವೋಟ್ ಖರೀದಿ. ಬಿಹಾರ್ ಅಸೆಂಬ್ಲಿ ಚುನಾವಣಾ ಫಲಿತಾಂಶ ಬಂದಾಗಿನಿಂದ ನರೇಂದ್ರ ಮೋದಿಯ ವಿರೋಧಿಗಳು, ನರೇಂದ್ರ ಮೋದಿಯ ರಾಜಕೀಯ ಶತ್ರುಗಳು ಮತ್ತು ಸ್ವಘೋಷಿತ ಎಡಪಂಥೀಯ ಪ್ರಗತಿಪರ ಚಿಂತಕರಿಗೆಲ್ಲ ಭಾರಿ ಆಘಾತವಾಗಿ ಹೋಗ್ಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಇದೀಗ ವಿಚಾರವಾದಿಗಳ ಬಾಯಲ್ಲೂ ಕೂಡ ಮೊದಲು ವೋಟ್ ಚೋರಿ ಅಂತ ಇದ್ರು, ಈಗ ಅವ್ರ ಬಾಯಲ್ಲಿ ಈಗ ವೋಟ್ ಖರೀದಿ. ನೋಡಿ, ಭಾರತದ ಬಡ ಮತದಾರರನ್ನ ಇವರೆಲ್ಲ ಸಂಬೋಧಿಸುವ ರೀತಿ, ಅವರ ಮನೋಧರ್ಮವನ್ನ ವ್ಯಾಖ್ಯಾನಿಸುವ ರೀತಿ ಎಷ್ಟು ವಿಚಿತ್ರವಾಗಿದೆ. ಅವರ ಮನೋವಿಕಾರ ಮತ್ತು ವಿಕೃತ ಮನಸ್ಥಿತಿಯನ್ನ ಯಾವ ರೀತಿ ಬಿಂಬಿಸ್ತಾ ಇದೆ ನೋಡಿ. ತತ್ಕ್ಷಣದ ಒಂದು ಸಾಂದರ್ಭಿಕ ಉದಾಹರಣೆ ಅಂತಂದ್ರೆ, ನಿನ್ನೆ ಚೆನ್ನೈ ಥಿಂಕರ್ಸ್ ಫೋರಂ, ಚೆನ್ನೈ ವಿಚಾರವಾದಿಗಳ ವೇದಿಕೆಯಲ್ಲಿ ಒಂದು ವಿಚಾರ ಸಂಕಿರಣ ನಡೆದಿದೆ. ಅಲ್ಲಿ ಹಿರಿಯ ಕಮ್ಯುನಿಸ್ಟ್ ನಾಯಕ ಎ ರಾಜಾ ಅವರಿದ್ರು. ಜೊತೆಗೆ ಸುಮಾರು 175 ವರ್ಷಗಳ ಇತಿಹಾಸ ಇರುವ ತನ್ನ ನಿಷ್ಪಕ್ಷಪಾತ ಪತ್ರಿಕೋದ್ಯಮಕ್ಕೆ ಹೆಸರಾದ ದಿ ಹಿಂದೂ ಪತ್ರಿಕೆಯ ಪ್ರಧಾನ ಸಂಪಾದಕ ಎನ್ ರಾಮ್ ಅವರಿದ್ರು. ಅಲ್ಲಿ ಪ್ರಧಾನ ಭಾಷಣಕಾರರು ಇನ್ನಾರು ಅಲ್ಲ, ಪರಕಾಲ ಪ್ರಭಾಕರ್ ತಮಗ್ ಗೊತ್ತಿರಬಹುದು. ಅವರೊಬ್ಬ ತಮ್ಮನ್ನು ತಾವೇ ರಾಜಕೀಯ ಅರ್ಥಶಾಸ್ತ್ರಜ್ಞ ಅಂತ ವರ್ಣಿಸ್ಕೊಳ್ತಾರೆ ಮತ್ತು ಬುದ್ಧಿಜೀವಿ ರಾಜಕಾರಣಿ, ಆಂಧ್ರ ಪ್ರದೇಶ ಮೂಲದ ಪರಕಾಲ ಪ್ರಭಾಕರ್. ಅಂದಾಗೆ ಅವರು ನರೇಂದ್ರ ಮೋದಿ ಸರ್ಕಾರದಲ್ಲಿ ಸತತವಾಗಿ 7 ವರ್ಷಗಳಿಂದ ಹಣಕಾಸು ಸಚಿವೆಯಾಗಿ ಕೆಲಸ ಮಾಡಿರೋ, ಒಂದು ರೀತಿಯಲ್ಲಿ ದಾಖಲೆಯನ್ನೇ ಸ್ಥಾಪಿಸಿರೋ ಮಹಿಳಾ ರಾಜಕಾರಣಿ ನಿರ್ಮಲಾ ಸೀತಾರಾಮನ್ ಅವರ ಪತಿ. ಈ ಪರಕಾಲ ಪ್ರಭಾಕರ್ ಕಳೆದ 5 ವರ್ಷಗಳಿಂದ ಏಕಾಏಕಿ ಬಿಜೆಪಿ ವಿರೋಧಿ ಬಣಗಳಿಗೆ ಅತ್ಯಂತ ಆಕರ್ಷಕ ವಾಕ್ಪಟು ಅನಿಸ್ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಬಿಜೆಪಿಯನ್ನ ಸಾರ್ವಜನಿಕವಾಗಿ ಟೀಕಿಸ್ಬೇಕೋ, ಎಲ್ಲೆಲ್ಲಿ ನರೇಂದ್ರ ಮೋದಿ ಅವ್ರನ್ನ ನಿಂದಿಸ್ಬೇಕೋ ಅಂತ ವೇದಿಕೆಗಳಿಗೆಲ್ಲ ಪರಕಾಲ ಪ್ರಭಾಕರ್ ಅವ್ರನ್ನ ಆಹ್ವಾನಿಸ್ಬಿಟ್ಟು ಇದ್ದಕ್ಕಿದ್ದಂತೆ ಅವ್ರನ್ನ ರಾಜಕೀಯ ಅರ್ಥಶಾಸ್ತ್ರಜ್ಞ ಅಂತ ಪರಿಚಯಿಸ್ತಾರೆ, ಸಾರ್ವಜನಿಕ ಚಿಂತಕ, ರಾಜಕೀಯ ವಿಶ್ಲೇಷಕ ಅಂತ ಅವ್ರನ್ನ ಪರಿಚಯ ಮಾಡ್ಕೊಡ್ತಾರೆ. ನಿನ್ನೆ ಅವರು ಚೆನ್ನೈನಲ್ಲಿ ಇಂಥದ್ದೇ ಒಂದು ವೇದಿಕೆಯಲ್ಲಿ ಏನ್ ಕರೆ ಕೊಟ್ಟಿದ್ದಾರೆ ಗೊತ್ತಾ? ಈ ಚುನಾವಣಾ ಇಡೀ ವಿಚಾರ ಸಂಕಿರಣದ ಶೀರ್ಷಿಕೆಯೇ ಚುನಾವಣಾ ವಂಚನೆಯನ್ನು ತಪ್ಪಿಸಿ ಪ್ರಜಾಪ್ರಭುತ್ವವನ್ನು ರಕ್ಷಿಸಿ ಅಂತ. ಸೇವ್ ಡೆಮಾಕ್ರಸಿ, ಸ್ಟಾಪ್ ಎಲೆಕ್ಟ್ರಲ್ ಫ್ರಾಡ್ ಅಂತ. ಪ್ರಜಾತಂತ್ರವನ್ನ ರಕ್ಷಿಸಿ, ಚುನಾವಣಾ ವಂಚನೆಯನ್ನು ತಪ್ಪಿಸಿ ಅಂತ, ಚುನಾವಣಾ ವಂಚನೆಯನ್ನು ನಿಲ್ಲಿಸಿ ಅಂತ. ಈ ಉದ್ದೇಶಕ್ಕೋಸ್ಕರ ಪರಕಾಲ ಪ್ರಭಾಕರ್ ಅವರು ಎಲ್ಲ ಬಿಜೆಪಿಯೇತರ ವಿರೋಧ ಪಕ್ಷಗಳಿಗೊಂದು ಕರೆ ಕೊಟ್ಟಿದ್ದಾರೆ. ನೀವು ನಿಮ್ಮ ಈ ಹೋರಾಟಕ್ಕೆ ಸಿಂಧುತ್ವ ಬರ್ಬೇಕಾದ್ರೆ, ಜನಮನ್ನಣೆ ಗಳಿಸ್ಬೇಕು ಅಂತಿದ್ರೆ ಎಲ್ಲ ವಿರೋಧ ಪಕ್ಷಗಳು ಸಾಮೂಹಿಕವಾಗಿ ಲೋಕಸಭಾ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಬಿಡಿ. ಆಗ ಮಾತ್ರ ನಿಮ್ಮ ಹೋರಾಟಕ್ಕೆ ಒಂದು ಸತ್ವ ಬರುತ್ತೆ, ಜನರು ಕೂಡ ನೀವು ಹೇಳಿದ ಮಾತನ್ನು ನಂಬುತ್ತಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಅವರು ತುಂಬಾ ಅದಕ್ಕೆ ಇನ್ನಷ್ಟು ವಿಸ್ತರಿಸ್ತಾ ಹೇಳಿರೋದು ಏನ್ ಗೊತ್ತಾ? ನೀವು ಏನ್ ಮಾಡ್ತೀರಾ ಅಂತಂದ್ರೆ, ಸೋತಾಗ ವೋಟ್ ಚೋರಿ ಅಂತೀರಾ. ಅದೇ ವೈನಾಡ್ನಲ್ಲಿ ಗೆದ್ದಾಗ ಹೇಳಲ್ಲ, ವೈನಾಡ್ನಲ್ಲಿ ಗೆದ್ದಾಗ ಅದು ಪ್ರಜಾತಂತ್ರದ ಗೆಲುವು ಅಂತ ಹೇಳ್ತೀರಾ. ಅದೇ ರೀತಿ ತಮಿಳುನಾಡು, ಕರ್ನಾಟಕ, ತೆಲಂಗಾಣ, ಹಿಮಾಚಲ್ ಪ್ರದೇಶದಲ್ಲಿ ಗೆದ್ದಾಗ ಅದು ಪ್ರಜಾಪ್ರಭುತ್ವದ ಗೆಲುವು ಅಂತೀರಾ. ಸೋತಾಗ, ಹೀನಾಯವಾಗಿ ಸೋತಾಗ ಅದು ವೋಟ್ ಚೋರಿ ಅಂತೀರಾ. ಹೀಗ್ ಮಾಡಿದ್ರೆ ಆಗಲ್ಲ, ನಿಮಗೆ ಸಿಂಧುತ್ವವೇ ಬರಲ್ಲ. ನೀವು ಯಾವ ತರ ಇದೀರಿ ಅಂತಂದ್ರೆ, ಜೂಜಾಟದ ಅಡ್ಡೆಗಳಿದಾವಲ್ಲ, ಆ ಕಸಿನೋದಲ್ಲಿ ಹೋದಾಗ ಏನ್ ಮಾಡ್ತಾರೆ ಅಂತಂದ್ರೆ, ಮೊದಲು ಒಂದು 2 ಆಟದಲ್ಲಿ ನೀವು ಗೆಲ್ಲೋ ಹಾಗೆ ನೋಡ್ತಾರೆ. ಅಷ್ಟೊತ್ತಿಗೆ ನಿಮ್ಗೆ ಆಸೆ ಆಗುತ್ತೆ. ಆಮೇಲೆ ನೀವು 4 ಆಟಗಳನ್ನ ಆಡ್ಬಿಟ್ಟು ಸೋಲ್ತೀರಿ, ದುಡ್ಡು ಕಳ್ಕೊಳ್ತೀರಿ. ಮತ್ತೆ ನಿಮ್ಗೆ ಆಸೆ ಹುಟ್ಟುತ್ತೆ, ಮತ್ತೆ ಒಂದು ಗೇಮ್ ಗೆಲ್ತೀರಾ, ಆಗ ಮತ್ತೆ ನಿಮ್ಗೆ ಆಡ್ಬೇಕಂತತ್ತೆ. ಈ ರೀತಿ ನೀವು ಚುನಾವಣಾ ರಾಜಕಾರಣದಲ್ಲಿ ಜೂಜುಕೋರತರಾಗ್ಬಿಟ್ಟಿದ್ದೀರಿ. ನೀವು ಗೆದ್ದಾಗ ಬಹಳ ಉತ್ಸಾಹದಿಂದ ಮತ್ತೊಂದು ರಾಜ್ಯದ ಚುನಾವಣಾ ಕಣಕ್ಕಿಳಿತೀರಿ, ಸೋತ್ ಕೂಡಲೇ ವೋಟ್ ಚೋರಿ ಅಂತೀರಿ. ಅದ್ರ ಬದಲು ನೀವೆಲ್ಲ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಬಿಟ್ರೆ ಈ ಹೋರಾಟಕ್ಕೆ ಶಕ್ತಿ ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅದಷ್ಟೇ ಅಲ್ಲ, ರಾಜೀವ್ ಗಾಂಧಿ ಕಾಲದಲ್ಲಿ ಬೋಫರ್ಸ್ ಗನ್ ಖರೀದಿ ಹಗರಣವನ್ನ ಬಯಲಿಗೆಳೆದ್ಬಿಟ್ಟು ಇಡೀ ಜಗತ್ತಿನಾದ್ಯಂತ ಹೆಸರು ಮಾಡಿದ್ದ ಎನ್ ರಾಮ್, ಹಿಂದೂ ಪತ್ರಿಕೆಯ ಪ್ರಧಾನ ಸಂಪಾದಕ ಮತ್ತು ಆ ಪರಿವಾರಕ್ಕೆ ಸೇರಿದವರಾದ ಎನ್ ರಾಮ್ ಅವರು ಕಳೆದ 20 ವರ್ಷಗಳಿಂದ ತಾವೊಬ್ಬ ಎಡಪಂಥೀಯ ಚಿಂತಕ ಅಂತಾನೆ ಗುರುತಿಸ್ಕೊಳ್ತಾ ಬಂದಿದ್ದಾರೆ. ಸ್ವಘೋಷಿತ ಪ್ರಗತಿಪರರ ಜೊತೆಗೆ ಯಾವತ್ತೂ ಅವರು ತಮ್ಮ ಧ್ವನಿಗೂಡಿಸ್ತಾ ಬಂದಿದ್ದಾರೆ. ಅವರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಈ ದೊಡ್ಡ ಪ್ರಮಾಣದ ಚುನಾವಣಾ ವಂಚನೆ ಆಗ್ತಾ ಇದೆ, ಇದನ್ನ ತಪ್ಪಿಸ್ಲಿಕ್ಕೆ ಎಲ್ಲ ವಿರೋಧ ಪಕ್ಷಗಳು ಮತ್ತು ಪ್ರಗತಿಪರರೆಲ್ಲ ಒಗ್ಗಟ್ಟಾಗಿ ಹೋರಾಡಬೇಕು ಅಂತ ಅವರು ಕರೆ ಕೊಟ್ಟಿದ್ದಾರೆ. ಇವರಿಬ್ಬರ ಮಾತಿಗೆ ಧ್ವನಿಗೂಡಿಸಿರೋ ಹಿರಿಯ ಕಮ್ಯುನಿಸ್ಟ್ ನಾಯಕ ಎ ರಾಜಾ ಅವರು ಕೂಡ, ನಾವು ಡಿಎಂಕೆ ಪಕ್ಷದ ನಾಯಕ, ತಮ್ಮ ಮಿತ್ರ ಪಕ್ಷವಾದ ಡಿಎಂಕೆ ಮುಖ್ಯಮಂತ್ರಿ ಕೆ ಸ್ಟಾಲಿನ್ ಅವರ ಗಮನಕ್ಕೆ ಇದನ್ನು ತರ್ತೇವೆ ಅಂದ್ಬಿಟ್ಟು ಅವರು ಕೂಡ ಹೇಳಿದ್ದಾರೆ. ನೋಡಿ, ಯಾವ ರೀತಿ ಇವರ ಹತಾಶೆಗೆ ಮಿತಿನೇ ಇಲ್ಲ ಅಂತ ಕಾಣುತ್ತೆ. ವೋಟ್ ಖರೀದಿ ಅಂತಂದಾಗ ಅವ್ರಿಗೆ ಅರ್ಥವಾಗ್ತಾ ಇಲ್ಲ. ನೀವು ಬಡ ಮತದಾರರನ್ನ
ಮಾರಾಟದ ವಸ್ತುಗಳು ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದೀರಾ. ಬಡ ಮತದಾರರು ಕೂಡ ಸ್ವಂತಿಕೆ, ಸ್ವಾಭಿಮಾನ ಮತ್ತು ಆತ್ಮಗೌರವ ಇರುತ್ತೆ ಅನ್ನೋದು ನೀವು ಒಪ್ಪೋದೇ ಇಲ್ಲ. ನೀವು ಏನೋ 2,000 ತಿಂಗಳಿಗೆ 2,000ವೋ ಅಥವಾ ಒಂದೇ ಸಾರಿಗೆ 10,000 ರೂಪಾಯಿ ಕೊಟ್ಟಾಕ್ಷಣವೇ ಅವ್ರ ಓಟ್ಗಳನ್ನೆಲ್ಲ ಹೋಲ್ಸೇಲ್ ಆಗಿ ಖರೀದಿ ಮಾಡಬಹುದು ಅನ್ನೋ ಗ್ರಹಿಕೆ ನಿಮ್ಮಲ್ಲಿ ಇದೆಯಲ್ಲ. ನಿಮ್ಮ ಆ ತರದ ಚಿಂತನೆ ಬಹಳ ಆಘಾತಕಾರಿಯಾಗಿದೆ. ಪ್ರಜಾಪ್ರಭುತ್ವದ ಉಳಿವಿಗೆ ಅಪಾಯಕಾರಿಯಾಗಿದೆ. ನೋಡಿ, ಕರ್ನಾಟಕದಲ್ಲಿ ಕೂಡ ಅಷ್ಟೇ. ಬಿಹಾರ್ ಚುನಾವಣಾ ಫಲಿತಾಂಶ ಬರ್ತಿರೋ ಹಾಗೇನೆ ಆರೋಗ್ಯ ಸಚಿವ ಗುಂಡೂರಾಯರು ಹೇಳಿದ್ದಾರೆ, ಅದೆಂಗೆ 90% ಸ್ಟ್ರೈಕ್ ರೇಟ್ ಬರ್ಲಿಕ್ಕೆ ಸಾಧ್ಯ, 101 ಸೀಟ್ ಪೈಕಿ 90 ಸೀಟ್ ಗೆಲ್ತಾರೆ ಬಿಜೆಪಿ ಅವರು. 100 ಜನರಿಗೆ ಚುನಾವಣೆಗೆ ನಿಲ್ಲಿಸ್ಬಿಟ್ಟು 90 ಸೀಟ್ ಗೆಲ್ತಾರೆ ಅಂದ್ರೆ ಹೆಂಗ್ ಸಾಧ್ಯ, 89 ಗೆಲ್ತಾರೆ ಅಂದ್ರೆ ಹೆಂಗ್ ಸಾಧ್ಯ, ಅಲ್ಲಿ ವೋಟ್ ಚೋರಿ ನಡೆದಿರಲೇಬೇಕು ಅಂತ ಅವ್ರು ಮಾತಾಡ್ತಾರೆ. ಈ ಸಾರಿ ರಾಮಲಿಂಗಾರೆಡ್ಡಿ ಅವರು ಕೂಡ ಅದೇ ಹೇಳ್ತಾರೆ. ಅವ್ರು ಇನ್ನೇನು ಚುನಾವಣೆ ಹತ್ರಕ್ಕೆ ಬಂದು ಘೋಷಣೆ ಹಾಕಿದ್ದ ಮುಂಚೆ 10,000 ರೂಪಾಯಿ ಹಾಕ್ಬಿಟ್ರು ಹೆಣ್ಮಕ್ಳಿಗೆ, ಆದ್ರಿಂದ 1.5 ಕೋಟಿ ಹೆಣ್ಮಕ್ಳಿಗೆ ಅಕೌಂಟ್ಗೆ ಹಾಕ್ಬಿಟ್ರು, ಅದರಿಂದ ಗೆದ್ಬಿಟ್ರು ಅಂತ. ನೀವಿಲ್ಲಿ ಕರ್ನಾಟಕದಲ್ಲಿ ಮಾಡಿದ್ದೇನು? 2023 ಚುನಾವಣೆಯಲ್ಲಿ ಭರವಸೆ ಕೊಟ್ಬಿಟ್ರೆ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ಬಿಟ್ಟು ಉಚಿತ, ಖಚಿತ, ನಿಶ್ಚಿತ ಅಂತ ಬಹಳ ಸುಂದರವಾಗಿ ಬಣ್ಣಿಸ್ಬಿಟ್ಟಿದ್ರಿ. ಅದೇ ತರ ನಿಮ್ಮನ್ನು ಗೆಲ್ಸಿದ್ರು, 136 ಸೀಟ್ ಬಂತು. ಬಂದಾಕ್ಷಣ ಏನ್ ಮಾಡಿದ್ ನೀವು? 1.5 ವರ್ಷಗಳ ಕಾಲ ತಿಂಗಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಅಂದ್ಬಿಟ್ಟು 1,23,00,000 ಯಜಮಾಂತಿಯರಿಗೆ, ಅಂದ್ರೆ 1,20,20,00,000 ಬಡ ಕುಟುಂಬಗಳಿಗೆ ತಿಂಗಳಿಗೆ 2,000 ಅವ್ರ ಮನೆ ಹೆಣ್ಮಕ್ಳ ಹೆಸರಲ್ಲಿ ಹಾಕ್ಲಿಕ್ಕೆ ಶುರು ಮಾಡಿದ್ರಿ. ಯಾವುದೇ ಆರ್ಥಿಕ ಮಾನದಂಡವಿಲ್ದೇನೆ ಎಲ್ಲ ಮಹಿಳೆಯರು ಕೂಡ ಉಚಿತ ಬಸ್ ಪ್ರಯಾಣದ ವ್ಯವಸ್ಥೆ ಮಾಡ್ಬಿಟ್ರಿ. 800 ಯೂನಿಟ್ ವರೆಗೂ ವಿದ್ಯುತ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ಬಿಟ್ರಿ. ಅಪಾರ್ಟ್ಮೆಂಟ್ ಅಲ್ಲಿ ಇರೋರು ಕೂಡ ಉಚಿತವಾಗಿ ವಿದ್ಯುತ್ ಪಡೆಯೋಂಗ ಆಗ್ಬಿಡ್ತು. ತಿಂಗಳಿಗೆ 1.5 ಲಕ್ಷ 2 ಲಕ್ಷ ವರಮಾನ ಇರೋರು ಕೂಡ ಉಚಿತ ಸೌಲಭ್ಯಗಳನ್ನು ಕೊಡೋ ವ್ಯವಸ್ಥೆ ಮಾಡ್ಬಿಟ್ರಿ. ಇಷ್ಟೆಲ್ಲ ಮಾಡಿ ನೀವೇನ್ ಅನ್ಕೊಂಡಿದ್ರಿ? ನಾವ್ ಈಗಾಗ್ಲೇ ಬಡವರನ್ನ, ಮಧ್ಯಮ ವರ್ಗದವ್ರನ್ನ ವಶೀಕರಣ ಮಾಡ್ಕೊಂಡ್ಬಿಟ್ಟಿದೀವಿ, ನಾವು ಗೆಲ್ತೀವಿ ಅನ್ಕೊಂಡಿದ್ರಿ. ಏನಾಯ್ತು? ಒಂದೇ ವರ್ಷದಲ್ಲಿ 2023ರಲ್ಲಿ ಗೆದ್ರಿ, ತಿಂಗಳಿಗೆ 2,000 ರೂಪಾಯಿ ಹಾಕಿದ್ರಿ, ಉಚಿತ ಬಸ್ ಪ್ರಯಾಣ, ಉಚಿತ ವಿದ್ಯುತ್ ಪೂರೈಕೆ ಮಾಡಿದ್ರಿ. ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ ಮತ್ತು ಡಿಪ್ಲೊಮಾದಾರರಿಗೆ 1,500 ರೂಪಾಯಿ ಮಾಸಿಕ ಕೊಡ್ತೀವಿ ಅಂತ ಹೇಳಿದ್ರಿ. ಫಲಿತಾಂಶ ಏನಾಯ್ತು? ಇಲ್ಲಿ NDAಗೆ 19 ಲೋಕಸಭಾ ಸೀಟ್ಗಳು ಬಂದಿದ್ದಷ್ಟೇ ಅಲ್ಲ, ಸುಮಾರು 143 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷ JDSಗೆ ಲೀಡ್ ಬಂತು. 143 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಹಿನ್ನಡೆ ಆಯ್ತು. ಅಂದ್ರೆ ರಾಜ್ಯದ ಜನಸಾಮಾನ್ಯ ಮತದಾರರು ನೀವೇನ್ ಅನ್ಕೊಂಡ್ಬಿಟ್ಟಿದ್ರಿ? 4.25 ಕೋಟಿ, 1,23,00,000 ಕುಟುಂಬಗಳು ಅಂತಂದ್ರೆ ಸುಮಾರು 4.25 ಕೋಟಿ ಮತದಾರರ ವಶೀಕರಣ ಮಾಡ್ಕೊಂಡಿರಿ ಅಂತ ಅನ್ಕೊಂಡಿದ್ರಿ. ಹಾಗಾಗ್ಲಿಲ್ಲ. ನಿಮ್ಮನ್ನ ಸೋಲ್ಸಿದ್ರು, ನರೇಂದ್ರ ಮೋದಿಯನ್ನು ಗೆಲ್ಸಿದ್ರು. ಬಿಹಾರದಲ್ಲೂ ಅಷ್ಟೇ ಆ 10,000 ರೂಪಾಯಿಯನ್ನ ನಿಮ್ ತರ ತಿಂಗಳಿಗೆ 10,000 ಹಾಕ್ತಿವಿ ಅಂತ ಹೇಳಿಲ್ಲ. ಅವರು ಕಳೆದ 20 ವರ್ಷಗಳಿಂದ ಹಂತ ಹಂತವಾಗಿ ಮಹಿಳಾ ಮತದಾರರಿಗೆ ಒಂದು ನೆಮ್ಮದಿ ಮೂಡಿಸ್ಲಿಕ್ಕೆ ಹಲವಾರು ಕ್ರಮಗಳನ್ನ ಕೈಗೊಂಡಿದ್ರು ನಿತೀಶ್ ಕುಮಾರ್. ಶಾಲೆಗೆ ಹೋಗೋ ಹೆಣ್ಮಕ್ಳಿಗೆ ಸೈಕಲ್ ಸವಾರಿ ವ್ಯವಸ್ಥೆ ಅಷ್ಟೇ ಅಲ್ಲ, ಅವರು ದಿನವಿಡೀ ದಿನದ ಯಾವುದೇ ಸಂದರ್ಭದಲ್ಲೂ ಕೂಡ ನಿರ್ಬಂಧ ಒಂದು ಕಾನೂನು ಸುವ್ಯವಸ್ಥೆ ವಾತಾವರಣವನ್ನ ನಿರ್ಮಿಸಿದ್ರು. ಅದಾದ ನಂತರ ಜೀವಿಕಾ ದೀದಿ ರೋಜ್ಗಾರ್ ಯೋಜನಾ ಅಂತಂದ್ಬಿಟ್ಟು ಸ್ತ್ರೀ ಶಕ್ತಿ ಸಂಘಗಳನ್ನ ಸ್ಥಾಪಿಸಿದ್ರು. ಕರ್ನಾಟಕದಲ್ಲಿ ಯಾವ ತರ ಮಹಿಳಾ ಸ್ವಸಹಾಯ ಗುಂಪುಗಳಿದೆ, ಸ್ತ್ರೀ ಶಕ್ತಿ ಸಂಘಗಳಂತ ಕರಿತೇವೆ, ಆ ಜೀವಿಕಾ ದೀದಿಗಳ ಅಕೌಂಟ್ಗೆ ಅವ್ರು 10,000 ರೂಪಾಯಿ ಯಾತಕ್ ಕೊಟ್ರು? ಆರ್ಥಿಕ ಸ್ವಾವಲಂಬನೆಗೋಸ್ಕರ ಸ್ವಯಂ ರೋಜ್ಗಾರ್ ಯೋಜನಾ ಅಂತ ಅಂದ್ಬಿಟ್ಟು 10,000 ರೂಪಾಯಿ ಹಾಕ್ಬಿಟ್ಟು ಅವ್ರಿಗೆ ಹೇಳಿರೋದು ಏನು ಅಂತಂದ್ರೆ, ನೀವು ಇದನ್ನ ಬಳಸ್ಕೊಂಡ್ಬಿಟ್ಟು, ಇದನ್ನ ಬೀಜಧನವನ್ನಾಗಿ ಬಳಸ್ಕೊಂಡ್ಬಿಟ್ಟು ಯಾವ್ದಾದ್ರು ಹೊಸ ವ್ಯಾಪಾರವನ್ನ ಶುರು ಮಾಡ್ಬೇಕು ಅಂತಂದ್ರೆ, ಹೊಸ ಆರ್ಥಿಕ ಚಟುವಟಿಕೆ ಶುರು ಮಾಡ್ಬೇಕು ಅಂತಂದ್ರೆ ನಿಮಗೆ 1-2 ಲಕ್ಷ ರೂಪಾಯಿವರೆಗೂ ಸಾಲ ರೂಪದಲ್ಲಿ ನೆರವು ಕೊಡ್ತೇವೆ ಅಂತ ವಚನ ಕೊಟ್ರೆ ಹೊರತು ತಿಂಗಳಿಗೆ ನಿಮ್ಮ ಅಕೌಂಟ್ಗೆ ಹಾಕ್ತಾ ಹೋಗ್ತೀವಿ ಅಂತ ಹೇಳಿಲ್ಲ. ಅದನ್ನ ಅವರು ಜುಲೈನಲ್ಲೇ ಘೋಷಣೆ ಮಾಡಿದ್ರು. ಹಣ ವರ್ಗಾವಣೆ ಆಗೋಷ್ಟೊತ್ತಿಗೆ ಅದಾದ ನಂತರ ಚುನಾವಣೆ ಘೋಷಣೆ ಆಗಿರ್ಬೋದು. ಆದ್ರೂ ಕೂಡ ಖರೀದಿ ಅಂತ ನೀವು ಮಾಡಿದ್ದು ಖರೀದಿ ಅಲ್ಲ, ನಿಮ್ದು ವಶೀಕರಣ ತಂತ್ರ, ಅವ್ರದ್ದು ಖರೀದಿ. ಆಮೇಲೆ ನೀವೆಲ್ಲರೂ ಕೂಡ ಈ ಗ್ಯಾರಂಟಿ ಯೋಜನೆಗೆ ಪ್ರೇರಣೆ ಪಡ್ಕೊಂಡ್ಬಿಟ್ಟಿತ್ತು. ಅವತ್ತು ಸುಮಾರು 12 ವರ್ಷಗಳ ಕಾಲ ದಿಲ್ಲಿಯನ್ನ ಆಳಿದ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅವರ ಪ್ರಣಾಳಿಕೆಯನ್ನು ನೀವು ಕಾಪಿ ಮಾಡ್ಬಿಟ್ರಿ. ಯಾರು ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ. ದಿಲ್ಲಿ ಒಂದು ಮಾದರಿ ರಾಜ್ಯವೇ ಅಲ್ಲ, ಅದು ಕೇವಲ ಒಂದು ವೈಭವೀಕೃತ ಮಹಾನಗರ ಪಾಲಿಕೆ. ಆ ದಿಲ್ಲಿ ರಾಜ್ಯ ಸರ್ಕಾರಕ್ಕೆ ಕೃಷಿ ಇಲಾಖೆ ಇಲ್ಲ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇಲ್ಲ, ನೀರಾವರಿ ಇಲಾಖೆ ಇಲ್ಲ, ಅರಣ್ಯ ಇಲಾಖೆ ಇಲ್ಲ, ಆಮೇಲೆ ಯಾವುದೇ ವಿದ್ಯುತ್ ಉತ್ಪಾದನಾ ಘಟಕಗಳು ದಿಲ್ಲಿ ವ್ಯಾಪ್ತಿಯಲ್ಲಿಲ್ಲ. ಅದೊಂದು ವೈಭವೀಕೃತ ಮಹಾನಗರ ಪಾಲಿಕೆ. ಸುಮಾರು 80% ಜನಸಂಖ್ಯೆ, ಅಂದ್ರೆ ಅಲ್ಲಿನ 2 ಕೋಟಿ ಜನರ ಪೈಕಿ 80% ಜನ ಅವರೆಲ್ಲ ಸಂಬಳ ಬರೋ ನೌಕರದಾರರು ಮತ್ತು ತೆರಿಗೆದಾರರಿದ್ದಾರೆ. ಅವ್ರಿಗೆ ಯಥೇಚ್ಛವಾಗಿ ವರಮಾನ ಬರ್ತಾ ಇತ್ತು ಅಲ್ಲಿನ ಸರ್ಕಾರಕ್ಕೆ. ಅವರು ಅದು ಉಚಿತ ಇದು ಉಚಿತ ಅಂತ ಚುನಾವಣೆ ಗೆಲ್ಲಕ್ಕೆ ಮತ್ತು ಸ್ಥಾನ ಭದ್ರತೆಗೋಸ್ಕರ ಕೊಟ್ಟಿದ್ದನ್ನ ನೀವು ಕೂಡ ಮಾಡೋಕ್ ಹೊರಟ್ಬಿಟ್ಟು ಇವತ್ತು ಮುಗ್ಗರಿಸ್ತಾ ಇದ್ದೀರಿ.
ಉಚಿತ ಪ್ರಯಾಣ, ಬಸ್ ಪ್ರಯಾಣದ ವ್ಯವಸ್ಥೆ ಮಾಡಿಬಿಟ್ಟು ಸಾರಿಗೆ ನಿಗಮಗಳನ್ನ ನಿರಂತರವಾದ ನಷ್ಟಕ್ಕೆ ದುಡ್ಡಿದ್ದೀರಿ. ಅದೇ ರೀತಿ ವಿದ್ಯುತ್ ನಿಗಮಗಳು ಕೂಡ ದಿವಾಳಿತನದತ್ತ ಸಾಗ್ತಿರೋದನ್ನು ನೀವು ಬಚ್ಚಿಡ್ತಾ ಇದ್ದೀರಿ. ಬಾಯ್ ಬಿಟ್ಟು ಹೇಳ್ತಾ ಇಲ್ಲ. ಇಲ್ಲದೆ ಹೋಗಿದ್ರೆ ಆಳು ಪಕ್ಷದ ಶಾಸಕರ ಬಾಯಲ್ಲೇ ನಾವು ಗೆದ್ದು ಏನ್ ಪ್ರಯೋಜನ ಆಯ್ತು, ನಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ನೀವೇನು ಕೊಡ್ತಾ ಇಲ್ಲ ಅಂತ ಎಲ್ಲ ಕಡೆ ಏಕ ಪ್ರಕಾರವಾಗಿ ಒಂದು ಆಹಾಕಾರ ಕೇಳಿ ಬರ್ತಾ ಇದೆ. ಬಿಹಾರ ಚುನಾವಣಾ ಫಲಿತಾಂಶ ಅದು ನಿತೀಶ್ ಕುಮಾರ್ ಅವರ ಸಮಾಜವಾದ, ನರೇಂದ್ರ ಮೋದಿ ಅವರ ವಿಕಾಸವಾದದ ಪರಿಣಾಮ. ಅದು ಮೇಲ್ನೋಟಕ್ಕಲ್ಲ, ಅಲ್ಲೇ ಹೋಗಿ ಪ್ರತ್ಯಕ್ಷ ದರ್ಶನ ಮಾಡ್ಕೊಂಡ್ ಬನ್ನಿ. 20 ವರ್ಷಗಳಿಂದ ಬಿಹಾರ್ ಹೇಗಿತ್ತು, ಇವತ್ತು ಹೇಗಿದೆ ಅಂತಂದ್ಬಿಟ್ಟು. 2ನೇ ಹಂತದ ಮತದಾನ ಮತ್ತು ಮತ ಎಣಿಕೆಯ ಮಧ್ಯೆ ಇನ್ನೂ 2 ದಿನ ಕಾಲಾವಕಾಶ ಇದ್ದಾಗ CSDS ಅನ್ನೋ ಒಂದು ಸ್ವತಂತ್ರ ಸಂಸ್ಥೆ, ಅಧ್ಯಯನ ಸಂಸ್ಥೆಯ ನಿರ್ದೇಶಕರು ಒಂದು ಸಂದರ್ಶನದಲ್ಲಿ ಸ್ಪಷ್ಟವಾಗಿ ಹೇಳ್ಬಿಟ್ರು, ನಿತೀಶ್ ಕುಮಾರ್ ಅವರ ಹೆಗ್ಗಳಿಕೆ ಏನು ಅಂತಂದ್ರೆ ಕಳೆದ 5 ವರ್ಷಗಳಿಂದ ನಿರಂತರವಾಗಿ 10.8% ಸಮಗ್ರ ಬೆಳವಣಿಗೆ ಆರ್ಥಿಕ ಬೆಳವಣಿಗೆಯ ಒಂದು ದರವನ್ನು ಅವರು ಉಳಿಸ್ಕೊಂಡು ಬಂದಿದ್ದಾರೆ. 10.8% ಕಂಬೈನ್ಡ್ ಆನ್ಯುವಲ್ ಗ್ರೋತ್ ರೇಟ್. ಕೇವಲ ಗುಜರಾತ್ ರಾಜ್ಯ ಮಾತ್ರ 11% ಇದೆ. ಗುಜರಾತ್, ತ್ರಿಪುರಾ, ಮೇಘಾಲಯ ಬಿಟ್ರೆ ಉಳಿದಂತೆ ಕರ್ನಾಟಕ ಮತ್ತು ತಮಿಳುನಾಡಿಗಿಂತ ಉತ್ತಮವಾದ ಆರ್ಥಿಕ ಪ್ರಗತಿಯ ದರವನ್ನ ಅವರು ಕಾಪಾಡ್ಕೊಂಡು ಬಂದಿದ್ದಾರೆ. ಅದರಿಂದಾಗಿ ಅವ್ರಿಗೆ ವಿವಿಧೋದ್ದೇಶದ ಜನಕಲ್ಯಾಣ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯವಾಯಿತು. ಅದರ ಜೊತೆಗೆ ಕರ್ನಾಟಕದ ಕಾಂಗ್ರೆಸ್ಸು ಅಥವಾ ತಮಿಳುನಾಡಿನ DMK ತರ ಅಲ್ಲಿನ ನಾಯಕತ್ವದ ತರ ಯಾವುದೇ ಭ್ರಷ್ಟಾಚಾರದ ಆರೋಪವಾಗ್ಲಿ, ಹಗರಣದ ಒಂದು ಮುಜುಗರವಾಗ್ಲಿ ಯಾವುದು ಅಂಟಿಸ್ಕೊಳ್ಳದ ನಿತೀಶ್ ಕುಮಾರನ್ನ ಅಲ್ಲಿ ಜನ ಗೆಲ್ಸಿದ್ದು, ಈ ಪ್ರಮಾಣದಲ್ಲಿ ಗೆಲ್ಸಿದ್ದು. ನರೇಂದ್ರ ಮೋದಿ 11 ವರ್ಷಗಳಿಂದ ಈ ದೇಶದಲ್ಲಿ ವಿವಿಧೋದ್ದೇಶದ ದಿಟ್ಟ ನಿರ್ಧಾರಗಳು, ಜನಕಲ್ಯಾಣ ಕಾರ್ಯಕ್ರಮಗಳನ್ನ ತಂದಿದ್ದನ್ನು ಕೂಡ ಅಲ್ಲಿನ ಜನ ಗುರುತಿಸಿದ್ದಾರೆ, ಅವ್ರನ್ನ ಗೆಲ್ಸಿದ್ದಾರೆ. 90% ಸ್ಟ್ರೈಕ್ ರೇಟ್ ಅಂತ ಮೂದಲಿಕೆ ಮಾಡಿದಾರಲ್ಲ ಜಯರಾಮ್ ರಮೇಶ್. ಯಥಾ ಪ್ರಕಾರ ಯಾಕೋ 3 ತಿಂಗಳಿಂದ ಗಾಯಬಾಗಿದ್ರು, ಇದ್ದಕ್ಕಿಂತ ಪ್ರತ್ಯಕ್ಷ ಆಗಿಬಿಟ್ಟು ನಿನ್ನೆ ಮತ್ತೆ ಅದೇ ಪುನರುಚ್ಚಾರ ಮಾಡಿದ್ದಾರೆ. ಅದಂಗ 90% ಸ್ಟ್ರೈಕ್ ರೇಟ್ ಸಾಧ್ಯ ಅಂತ. ಪಂಜಾಬ್ ರಾಜ್ಯದಲ್ಲಿ ಅಸೆಂಬ್ಲಿ ಚುನಾವಣೆ ನಡೀತು. ಆಮ್ ಆದ್ಮಿ ಪಕ್ಷ ದಿಲ್ಲಿಯಲ್ಲಿ ದುರ್ಬಲವಾಗಿದ್ರು ಕೂಡ ಪಂಜಾಬ್ನಲ್ಲಿ ಏಕಾಏಕಿ 116 ಸಂಖ್ಯಾಬಲದ ಅಸೆಂಬ್ಲಿಯಲ್ಲಿ 94 ಸೀಟ್ ಪಡ್ಕೊಂಡ್ರು. ಹೆಚ್ಚು ಕಡಿಮೆ ಅದು ಕೂಡ 90% ಸ್ಟ್ರೈಕ್ ರೇಟ್. ಅದಕ್ಕೆ ಏನ್ ಹೇಳ್ತೀರಾ? ನಿಮ್ಮ ಕಾಂಗ್ರೆಸ್ನ ಸ್ಟ್ರೈಕ್ ರೇಟ್ ಕಡಿಮೆ ಆಗಿದ್ದಕ್ಕೆ ಅವ್ರನ್ನ ಯಾಕೆ ತೂಸಿಸ್ತೀರಿ? ಬಿಹಾರ್ ಚುನಾವಣೆಯಲ್ಲೂ ಅಷ್ಟೇ. ಹೌದು, ಎಲ್ಲರ ನಿರೀಕ್ಷೆಗೆ ವಿರುದ್ಧವಾಗಿ ಸ್ವಲ್ಪ ಹೀನಾಯವಾದ ಸೋಲು ಅನುಭವಿಸಿದ್ರು ತೇಜಸ್ವಿ ಯಾದವ್. ಆ RJD ಪಕ್ಷಕ್ಕೆ ಕೇವಲ 25 ಸೀಟ್ ಬಂದ್ರು ಕೂಡ ಶೇಕಡಾವಾರು ಮತಗಳಿಕೆಯಲ್ಲಿ ಗೆದ್ದಿರೋ BJP ಮತ್ತು JDU ಪಕ್ಷಗಳಿಗಿಂತ ಹೆಚ್ಚಿನ ಪ್ರಮಾಣದ ಮತಗಳನ್ನ ಅವರು ಪಡ್ಕೊಂಡಿದ್ದಾರೆ. ಶೇಕಡಾವಾರು ಮತಗಳಿಕೆಯಲ್ಲಿ 23%, BJPದು 20%, JDUದು 18%. ಆದ್ರೆ ತೇಜಸ್ವಿ ಯಾದವ್ ಅವರೊಬ್ಬರೇ ಏಕಾಂಗಿಕೆ ಸೀಟ್ಗಳ ಸಂಖ್ಯೆ ಕಡಿಮೆ ಆದ್ರೂ ಕೂಡ ಶೇಕಡಾವಾರು ಮತಗಳಿಕೆ ಪ್ರಮಾಣ ಜಾಸ್ತಿ ಇದೆ. ನಿನ್ನೆ ಆ ಚೆನ್ನೈನ ವಿಚಾರ ಸಂಕಿರಣದಲ್ಲಿ ಹಿರಿಯ ಪತ್ರಕರ್ತ ಮತ್ತು ಚಿಂತಕ ಎನ್ ರಾಮ್ SIR ಚುನಾವಣಾ ಆಯೋಗ ನಡೆಸಿದ ಆ ವಿಶೇಷ ತೀವ್ರತಮ ಮತದಾರ ಪಟ್ಟಿ ಪರಿಷ್ಕರಣೆಯನ್ನು ಕೂಡ ನಿಂದಿಸಿದ್ದಾರೆ. ಅದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇವರೆಲ್ಲ ಹೇಗೆ ಪ್ರಜಾತಂತ್ರ ಪ್ರೇಮಿಗಳಾಗ್ಲಿಕ್ಕೆ ಸಾಧ್ಯ? ಧೀರೋದಾತ್ತ ಪತ್ರಿಕೋದ್ಯಮಕ್ಕೆ ಹೆಸರಾದ ಎನ್ ರಾಮ್ ಕೂಡ ಅದೇ ಜಾಡಿಗೆ ಬಿದ್ದಿದ್ದಾರೆ. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಅವರು ಈ ವಿಚಾರದಲ್ಲಿ ಪ್ರದರ್ಶಿಸುವಂತಹ ಆ ಉತ್ಸಾಹ, ಬದ್ಧತೆ ಮತ್ತು ಧೀರೋದಾತ್ತ ಹೋರಾಟವನ್ನ ಬಾಯಿ ತುಂಬಾ ಹೊಗಳಿದ್ದಾರೆ ಎನ್ ರಾಮ್. ಹೌದು, ರಾಹುಲ್ ಗಾಂಧಿ ಅವರು ಸೋತರು ಕೂಡ ಅವ್ರನ್ನ ಸಮರ್ಸಿಸೋರಿದ್ದಾರೆ. ಯಾರ್ಯಾರಿಗೆ ನರೇಂದ್ರ ಮೋದಿಯನ್ನ ಸೋಲಿಸ್ಬೇಕು ಅನ್ನೋ ಒಂದು ಕೆಟ್ಟ ವ್ಯಸನ ಅಂಟ್ಕೊಟ್ಟಿದೆಯೋ ಅಂಥವ್ರಿಗೆಲ್ಲ, ಯಾರು ನರೇಂದ್ರ ಮೋದಿ ವಿರುದ್ಧ ಮಾತಾಡ್ತಾರೆ ಅಥವಾ ಇಂಥ ಪ್ರಚಂಡ ಜನಾದೇಶದ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾರೆ, ಅವ್ರಿಗೆಲ್ಲ ಇವತ್ತು ರಾಹುಲ್ ಗಾಂಧಿ ಅವರೇ ಹೀರೋ, ಅವರೇ ವೀರಾಭಿಮನ್ಯು ತರ ಭಾರತದ ಪ್ರಜಾತಂತ್ರ ಉಳಿವಿಗಾಗಿ ಹೋರಾಡ್ತಾ ಇದ್ದಾರಂತೆ. ಇವರೆಲ್ಲ ಪ್ರಜಾಪ್ರಭುತ್ವ ಬದಲು ರಾಜಪ್ರಭುತ್ವನ ಸಮರ್ಸೋ ಮಟ್ಟಕ್ಕೆ ಬಂದ್ಬಿಟ್ರಲ್ಲ. ರಾಹುಲ್ ಗಾಂಧಿ ಅವ್ರ ತಂದೆ ರಾಜೀವ್ ಗಾಂಧಿ ಅವ್ರ ವಿರುದ್ಧ ನಿರಂತರವಾದ ಪ್ರಚಾರವನ್ನ ಮಾಡ್ತಾ ಬಂದವರು ಇದೇ ಹಿಂದೂ ಪತ್ರಿಕೆ ಎನ್ ರಾಮ್. ಬೋಫರ್ಸ್ ಹಗರಣದಂತಹ ಒಂದು ವಿಶ್ವ ದಾಖಲೆ ಮಾಡಿದ್ವಿ ಪತ್ರಿಕೋದ್ಯಮದಲ್ಲಿ ಅಂತ ಹೇಳ್ತಾ ಇದ್ದ ಎನ್ ರಾಮ್ ಇವತ್ತು ರಾಜೀವ್ ಗಾಂಧಿ ಅವ್ರ ಮಗನ ಈ ಅಪಪ್ರಚಾರ ಆಂದೋಲನದ ದೊಡ್ಡ ಸಮರ್ಥಕರಾಗ್ಬಿಟ್ಟಿದ್ದಾರೆ, ಮುಖವಾಣಿ ಆಗೋಗ್ಬಿಟ್ಟಿದ್ದಾರೆ. ಅದ್ಯಾಕೆ ಪರಕಾಲ ಪ್ರಭಾಕರ್ ತಮ್ಮ ಪತ್ನಿ ರಾಜಕೀಯವಾಗಿ ಇಷ್ಟೊಂದು ಯಶಸ್ಸು ಪಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಏನಾದ್ರು ಸಂಕಟವಾಗ್ತಾ ಇದೆಯಾ? ತಾವು ಭಾರತೀಯ ಜನತಾ ಪಕ್ಷ ಕುರಿತಂತೆ ಒಂದು ರಾಜಕೀಯ ವಿರೋಧವೋ ಅಥವಾ ತಮ್ಮ ಪತ್ನಿ ಯಶೋಗಾಥೆಯನ್ನು ಸಹಿಸ್ಲಿಕ್ಕಾಗದೇನೆ ಈ ರೀತಿ ನಿರಂತರ ನಿಂದನೆಯ ಪ್ರಚಾರದಲ್ಲಿ ತೊಡಸ್ಕೊಂಡಿದ್ದರೋ ಅರ್ಥವಾಗ್ತಾ ಇಲ್ಲ. ಮೊದಲು ವೋಟ್ ಚೋರಿ, ತದನಂತರ ವೋಟ್ ಖರೀದಿ. ಸೋತಿರೋ ವಿರೋಧ ಪಕ್ಷಗಳ ಈ ಹತಾಶ ಭಾವನೆಯ ಬಗ್ಗೆ ಅದರ ಮರುಕು ವ್ಯಕ್ತಪಡಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.